ಈ ವಿಡಿಯೋದಲ್ಲಿ ನಾನು ನಿಮಗೆ 8 ಮೊಬೈಲ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ವೀಡಿಯೋಸ್ಗಳನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಹೇಗೆ ಪ್ಲೇ ಮಾಡೋದು, ಝೂಮ್ ಆಪ್ಷನ್ ಇಲ್ಲದೆ ಇರುವಂಥ ಅಪ್ಲಿಕೇಶನ್ಸ್ಗಳಲ್ಲಿ ಹೇಗೆ ಝೂಮ್ ಮಾಡೋದು, ಹಾಗೆ ಇನ್ನೂ ಹಲವಾರು ಇದೆ. ಅವನ್ನೆಲ್ಲ ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ನಾನು ಸಂದೀಪ್, ನೀವು ನೋಡ್ತಾ ಇರೋ S4 ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರದೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಮೊಬೈಲ್ ಟ್ರಿಕ್ನ ನೋಡೋದಾದ್ರೆ ಮ್ಯಾಗ್ನಿಫಿಕೇಷನ್. ಯಾವ ಅಪ್ಲಿಕೇಶನ್ ಅಥವಾ ಗೇಮ್ಸ್ನಲ್ಲಿ ಝೂಮ್ ಮಾಡೋದಕ್ಕಾಗಲ್ವೋ ಅಂತ ಅಪ್ಲಿಕೇಶನ್ ಆಗಿ ಗೇಮ್ಸ್ನಲ್ಲಿ ಈ ರೀತಿ ಸ್ಕ್ರೀನ್ ಮೇಲೆ ತ್ರಿಬಲ್ ಟ್ಯಾಪ್ ಮಾಡೋ ಮುಖಾಂತರ ಝೂಮ್ ಮಾಡೋದು ಮ್ಯಾಗ್ನಿಫಿಕೇಷನ್ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡಿಕೊಂಡು. ಫಾರ್ ಎಕ್ಸಾಂಪಲ್, ನಿಮ್ಮೆಲ್ರಿಗೂ ಗೊತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪ್ರೊಫೈಲ್ ಪಿಕ್ಚರ್ನ ನೋಡೋದಕ್ಕಾಗಲ್ಲ. ಆಗ ನೀವು ಮ್ಯಾಗ್ನಿಫಿಕೇಷನ್ನ ಬಳಸ್ಕೊಂಡು ಈ ರೀತಿ ಪ್ರೊಫೈಲ್ ಪಿಕ್ಚರ್ ಮೇಲೆ ತ್ರಿಬಲ್ ಟ್ಯಾಪ್ ಮಾಡಿದಾಗ ಪ್ರೊಫೈಲ್ ಪಿಕ್ಚರ್ ಬಂದು ಕ್ಲಿಯರ್ ಆಗಿ ಝೂಮ್ ಆಗ್ತಾ ಇರುತ್ತೆ. ನೀವು ಸ್ಕ್ರೋಲ್ ಮಾಡಬೇಕಾಗಿದ್ರೆ 2 ಬೆರಳಿನ ಮುಖಾಂತರ ಡ್ರ್ಯಾಗ್ ಮಾಡಿ, ಹಾಗೆ ಝೂಮ್ ಮಾಡಬೇಕಾಗಿದ್ರೆ ಪಿಂಚ್ ಮಾಡಿ, ಹಾಗೆ ಝೂಮ್ ಔಟ್ ಆಗಬೇಕಾಗಿದ್ರೆ ತ್ರಿಬಲ್ ಟ್ಯಾಪ್ ಮಾಡಿ. ನೀವು ಬೇಕಿದ್ರೆ ಯೂಟ್ಯೂಬ್ ಅಪ್ಲಿಕೇಶನ್ನಲ್ಲೂ ಕೂಡ ಯಾವುದೇ ಒಂದು ವೀಡಿಯೋಸ್ಗಳನ್ನ ಈ ರೀತಿ ಝೂಮ್ ಮಾಡಿ ನೋಡ್ಬೋದು. ಹಾಗೆ ನೀವೇನಾದರೂ ಪಬ್ಜಿ ಆಡ್ತಾ ಇದ್ರೆ ಅಲ್ಲೂ ಕೂಡ ನೀವು ಮ್ಯಾಗ್ನಿಫಿಕೇಷನ್ನ ಬಳಸ್ಕೋಬೋದು. ಅಂದರೆ ನಿಮ್ಮ ಹತ್ರ ಕಡಿಮೆ ಲೆಂತಿನ ಸ್ಕೋಪ್ ಇದ್ದಾಗ ನೀವು ತ್ರಿಬಲ್ ಟ್ಯಾಪ್ ಮಾಡಿದಾಗ ಡಿಸ್ಪ್ಲೇ ಬಂದು ಝೂಮ್ ಆಗ್ತಾ ಇರುತ್ತೆ. ಆಗ ನೀವು ಎನಿಮೀಸ್ ಎಲ್ಲಿದ್ದಾರೆ ಅಂತ ನೀವು ನೋಡಿಕೊಂಡು ಅವ್ರಿಗೆ ಶೂಟ್ ಮಾಡ್ಬೋದು. ಮ್ಯಾಗ್ನಿಫಿಕೇಷನ್ಸ್ನ ಹೇಗೆ ಎನೇಬಲ್ ಮಾಡೋದಂದರೆ, ಮೊಬೈಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿ, ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಮ್ಯಾಗ್ನಿಫಿಕೇಷನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಮ್ಯಾಗ್ನಿಫಿಕೇಷನ್ ಸೆಟ್ಟಿಂಗ್ಸ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ 2 ಆಪ್ಷನ್ ಕಾಣುತ್ತೆ. ನೀವು ಮ್ಯಾಗ್ನಿಫೈ ವಿತ್ ತ್ರಿಬಲ್ ಟ್ಯಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ತ್ರಿಬಲ್ ಟ್ಯಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಆಕ್ಸೆಸಿಬಿಲಿಟಿ ಕಾಣಿಸುತ್ತೆ. ನೀವು ಆಕ್ಸೆಸಿಬಿಲಿಟಿ ಆಪ್ಷನ್ ಎನೇಬಲ್ ಮಾಡಿ. ನೀವು ಆಕ್ಸೆಸಿಬಿಲಿಟಿ ಆಪ್ಷನ್ ಎನೇಬಲ್ ಮಾಡಾದ್ಮೇಲೆ ಮ್ಯಾಗ್ನಿಫಿಕೇಷನ್ ಬಂದು ನಿಮ್ಮ ಮೊಬೈಲ್ನಲ್ಲಿ ಎನೇಬಲ್ ಆಗಿರುತ್ತೆ. ನೀವು ಯಾವಾಗಲೇ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ತ್ರಿಬಲ್ ಟ್ಯಾಪ್ ಮಾಡಿದಾಗ ಸ್ಕ್ರೀನ್ ಬಂದು ಝೂಮ್ ಆಗ್ತಾ ಇರುತ್ತೆ. ಎರಡನೇ ಟ್ರಿಕ್ನ ನೋಡೋದಾದ್ರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಹೇಗೆ ಪ್ಲೇ ಮಾಡೋದಂತ. ಈ ಒಂದು ಟ್ರಿಕ್ನ ನೀವು ಬಳಸಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ ಇದೆಯಾ ಇಲ್ವ ಅಂತ ನೀವು ತಿಳ್ಕೊಳ್ಳಿ. ಅದಾದಮೇಲೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ರೀಸೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಮಲ್ಟಿ ಟಾಸ್ಕಿಂಗ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮೇಲ್ಗಡೆ ನಿಮಗೆ ಸ್ಪ್ಲಿಟ್ ಸ್ಕ್ರೀನ್ ಅಂತ ಕಾಣಿಸ್ತಾ ಇರುತ್ತೆ. ಯಾರಿಗೆಲ್ಲ ಕಾಣಿಸ್ತಾ ಇರಲ್ಲೋ ಅವರು ಯೂಟ್ಯೂಬ್ ಅಪ್ಲಿಕೇಶನ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಗ ನಿಮಗೆ ಸ್ಪ್ಲಿಟ್ ಸ್ಕ್ರೀನ್ ಕಾಣಿಸುತ್ತೆ. ನೀವು ಸ್ಪ್ಲಿಟ್ ಸ್ಕ್ರೀನ್ನ ಎನೇಬಲ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಇನ್ನೊಂದು ಅಪ್ಲಿಕೇಶನ್ನು ನೀವು ಸ್ಪ್ಲಿಟ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಅದಾದಮೇಲೆ ನೀವು ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ನಿಮ್ಗೆ ಇಷ್ಟವಾಗಿರುವಂಥ ಸಾಂಗ್ನ ಪ್ಲೇ ಮಾಡಿ. ಸಾಂಗ್ನ ಪ್ಲೇ ಮಾಡಾದ್ಮೇಲೆ ನೀವು ಓಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಓಮ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಯೂಟ್ಯೂಬ್ನಲ್ಲಿ ಪ್ಲೇ ಮಾಡಿರುವಂಥ ಸಾಂಗ್ ಬಂದು ಬ್ಯಾಕ್ಗ್ರೌಂಡ್ನಲ್ಲಿ ಪ್ಲೇ ಆಗ್ತಾ ಇರುತ್ತೆ. ನೀವು ಹೋಮ್ ಸ್ಕ್ರೀನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದಾಗೂ ಸಹ ಯೂಟ್ಯೂಬ್ನಲ್ಲಿ ನೀವು ಪ್ಲೇ ಮಾಡಿರುವಂಥ ಸಾಂಗ್ ಬಂದು ಪಾಸ್ ಆಗಿದೆ ಪ್ಲೇ ಆಗ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾಂಗ್ ಬಂದು ಪ್ಲೇ ಆಗ್ತಾ ಇದೆ. ನಿಮ್ಗೆ ಇಷ್ಟ ಆಗಿದ್ದರೆ ಈ ಟ್ರಿಕ್ನ ನೀವು ಟ್ರೈ ಮಾಡೋದು. ಆದರೆ ನಿಮ್ಮ ಮೊಬೈಲ್ನಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ ಇರಲೇಬೇಕು ಈ ಒಂದು ಟ್ರಿಕ್ನ ನೀವು ಟ್ರೈ ಮಾಡೋದಕ್ಕೆ. ಮೂರನೇ ಟ್ರಿಕ್ನ ನೋಡೋದಾದರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡಬೇಕಂದ್ರೆ ವಾಲ್ಯೂಮ್ ಅಪ್ ಅಥವಾ ಡೌನ್ ಬಟನ್ ಹಾಗೆ ಪವರ್ ಬಟನ್ನ ಪ್ರೆಸ್ ಮಾಡೋ ಮುಖಾಂತರ ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡ್ಕೋತೀರಾ, ಅಥವಾ ಸ್ಕ್ರೀನ್ ಮೇಲೆ ಈ ರೀತಿ 3 ಬೆರಳನ್ನು ಸ್ಲೈಡ್ ಮಾಡೋ ಮುಖಾಂತರ ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡ್ಕೋತೀರಾ. ಆದರೆ ನಾನೀಗ ತೋರಿಸೋ ಟ್ರಿಕ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಹೋಮ್ ಬಟನ್ನ ನೀವು ಈ ರೀತಿ ಪ್ರೆಸ್ ಮಾಡಿದಾಗ ತುಂಬಾ ಸುಲಭವಾಗಿ ಸ್ಕ್ರೀನ್ಶಾಟ್ ಬಂದು ಕ್ಯಾಪ್ಚರ್ ಆಗ್ತಾ ಇರುತ್ತೆ. ನೀವು ಕೂಡ ಈ ರೀತಿ ಒಂದು ಹೋಮ್ ಬಟನ್ನ ಪ್ರೆಸ್ ಮಾಡೋ ಮುಖಾಂತರ ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡಬೇಕಂದ್ರೆ ಸ್ಕ್ರೀನ್ಶಾಟ್ ಅಸಿಸ್ಟೆಂಟ್ ಅನ್ನೋ ಒಂದು ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಕೇಳೋ ಎಲ್ಲ ಪರ್ಮಿಷನ್ ಅಲೋ ಮಾಡಿ. ಅಲೋ ಮಾಡಾದ್ಮೇಲೆ ನೀವು ಯಾವಾಗೆಲ್ಲ ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡಬೇಕನ್ಸುತ್ತೋ ಆವಾಗೆಲ್ಲ ನೀವು ಹೋಮ್ ಬಟನ್ನ ಪ್ರೆಸ್ ಮಾಡಿದಾಗ ಈ ರೀತಿ ಸ್ಕ್ರೀನ್ಶಾಟ್ ಬಂದು ಕ್ಯಾಪ್ಚರ್ ಆಗುತ್ತೆ. ನೀವು ಆ ಸ್ಕ್ರೀನ್ಶಾಟ್ನ ಮ್ಯಾನ್ಯಲ್ ಆಗಿ ಕ್ರಾಪ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ನೀವು ಸೇವ್ ಮಾಡ್ಕೊಬೋದು. ನಾಲ್ಕನೇ ಟ್ರಿಕ್ನ ನೋಡೋದಾದರೆ, ನಿಮ್ಮ ಮೊಬೈಲ್ನ ಪ್ರಾಕ್ಸಿಮಿಟಿ ಸೆನ್ಸರ್ ಹತ್ರ ನೀವು ಈ ರೀತಿ ನಿಮ್ಮ ಕೈನ ತೊಗೊಂಡೋದಾಗ ಸ್ಕ್ರೀನ್ ಬಂದು ಟರ್ನ್ ಆಫ್ ಆಗ್ತಾ ಇರುತ್ತೆ. ಕೈ ಅಂತಲೇ ಎಲ್ಲ ನೀವು ಯಾವುದೊಂದು ಆಬ್ಜೆಕ್ಟ್ಗಳನ್ನ ನಿಮ್ಮ ಮೊಬೈಲ್ನ ಪ್ರಾಕ್ಸಿಮಿಟಿ ಸೆನ್ಸರ್ ಹತ್ರ ತೊಗೊಂಡೋದಾಗ ಸ್ಕ್ರೀನ್ ಬಂದು ಟರ್ನ್ ಆಫ್ ಆಗ್ತಾ ಇರುತ್ತೆ. ನೀವು ಯೂಟ್ಯೂಬ್ನಲ್ಲಿ ಯಾವುದೊಂದು ವೀಡಿಯೋಸ್ಗಳನ್ನ ನೋಡಬೇಕಾದ್ರೂ ಕೂಡ ಯಾವುದೊಂದು ಆಬ್ಜೆಕ್ಟ್ಗಳನ್ನ ಪ್ರಾಕ್ಸಿಮಿಟಿ ಸೆನ್ಸರ್ ಹತ್ರ ನೀವು ತೊಗೊಂಡೋದಾಗ ಸ್ಕ್ರೀನ್ ಬಂದು ಟರ್ನ್ ಆಫ್ ಆಗ್ತಾ ಇರುತ್ತೆ. ಈ ಒಂದು ಆಪ್ಷನ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡಿಬೇಕಾಗಿದ್ದರೆ ಪ್ರಾಕ್ಸಿಮಿಟಿ ಸರ್ವಿಸ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಪ್ರಾಕ್ಸಿಮಿಟಿ ಸರ್ವಿಸ್ ಅಪ್ಲಿಕೇಶನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದಾಗ ಪ್ರಾಕ್ಸಿಮಿಟಿ ಸರ್ವಿಸ್ ಆಲ್ರೆಡಿ ಆಕ್ಟಿವ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ನೀವಾಗ ನಿಮ್ಮ ಮೊಬೈಲ್ನ ಪ್ರಾಕ್ಸಿಮಿಟಿ ಸೆನ್ಸರ್ ಹತ್ರ ನಿಮ್ಮ ಕೈನ ತೊಗೊಂಡಾಗ ಸ್ಕ್ರೀನ್ ಬಂದು ಟರ್ನ್ ಆಫ್ ಆಗ್ತಾ ಇರುತ್ತೆ. ಈ ಟ್ರಿಕ್ನ ನೀವು ಬಳಸಿ ನಿಮ್ಮ ಮೊಬೈಲ್ನ ಪಾಕೆಟ್ನಲ್ಲಿ ಇಟ್ಕೊಂಡು ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ವೀಡಿಯೋ ಸಾಂಗ್ಸ್ಗಳನ್ನ ಕೇಳ್ಬೋದು. ನೀವು ನಿಮ್ಮ ಮೊಬೈಲ್ನ ಪಾಕೆಟ್ನಲ್ಲಿ ಇಟ್ಕೊಂಡಾಗ ಸ್ಕ್ರೀನ್ ಬಂದು ಟರ್ನ್ ಆಫ್ ಆಗುತ್ತೆ. ಆಗ ಯೂಟ್ಯೂಬ್ನಲ್ಲಿ ಯಾವುದೊಂದು ವೀಡಿಯೋ ಬಂದು ಮಿಸ್ ಆಗಿ ಕ್ಲಿಕ್ ಆಗೋ ಚಾನ್ಸಸ್ ಕೂಡ ಇರಲ್ಲ. ಹಾಗೆ ಯೂಟ್ಯೂಬ್ ಅಪ್ಲಿಕೇಶನ್ ಬಂದು ಎಕ್ಸಿಟ್ ಆಗೋ ಚಾನ್ಸಸ್ ಕೂಡ ಇರಲ್ಲ. ನೀವು ಯೂಟ್ಯೂಬ್ ಅಪ್ಲಿಕೇಶನ್ನ ಒಂದು ಮ್ಯೂಸಿಕ್ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ರೀತಿ ಒಂದು ಎಕ್ಸ್ಪೀರಿಯನ್ಸ್ನ ಪಡಿಬೋದು.
5ನೇ ಟ್ರಿಕ್ನ ನೋಡೋದಾದರೆ ಇನ್ನೂ ಹಲವಾರು ಜನ ಫೋಟೋ ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡೋದಕ್ಕೋಸ್ಕರ ಪಿಕ್ಸಾರ್ಟ್, ಫೋಟೋಶಾಪ್ ಸಾಫ್ಟ್ವೇರ್ ಹಾಗೆ ಇನ್ನೂ ಹಲವಾರು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ಸ್ಗಳಲ್ಲಿ ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡೋದಕ್ಕೋಸ್ಕರ ಮ್ಯಾನ್ಯಲ್ ಆಗಿ ಫೋರ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಅದು ಬಂದು ತಪ್ಪಾಗಿದ್ರೆ ಎರೇಸರ್ ಮುಖಾಂತರ ಎರೇಸ್ ಮಾಡ್ತಾರೆ. ಆದರೂ ಕೂಡ ಅವರಿಗೆ ಬ್ಯಾಕ್ಗ್ರೌಂಡ್ ಬಂದು ಕ್ಲಿಯರ್ ಆಗಿ ಎರೇಸ್ ಆಗಿರಲ್ಲ. ಆದರೆ ಫೋಟೋ ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. remove.bg ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ವಿಸಿಟ್ ಮಾಡಾದ್ಮೇಲೆ ನಿಮ್ಮ ಯಾವ ಫೋಟೋ ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡಬೇಕೋ ಆ ಫೋಟೋನ ಈ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಾದ್ಮೇಲೆ remove.bg ವೆಬ್ಸೈಟ್ ಬಂದು ಆಟೋಮೆಟಿಕ್ಕಾಗಿ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ನ ಕ್ಲಿಯರಾಗಿ ಎರೇಸ್ ಮಾಡಿ ನಿಮಗೆ ನೀಡುತ್ತೆ. ನೀವು ನಿಮ್ಮ ಫೋಟೋನ ಹೈ ರೆಸಲ್ಯೂಷನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗಿದ್ದರೆ ಜಿಮೇಲ್ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಜಿಮೇಲ್ ಮುಖಾಂತರ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಫೋಟೋನ ಮಿನಿಮಮ್ ಕ್ವಾಲಿಟಿಲಿ ನಿಮ್ಮ ಮೊಬೈಲ್ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. 6ನೇ ಟ್ರಿಕ್ನ ನೋಡೋದಾದರೆ ನಿಮಗೆ ಯಾವುದೊಂದು ಸಾಂಗ್ ನೇಮ್ ಗೊತ್ತಿಲ್ಲ ಅಂದರೂ ಶಾಜಮ್ ಲೈಟ್ ಅಥವಾ ಶಾಜಮ್ ಅಪ್ಲಿಕೇಶನ್ ಮುಖಾಂತರ ಸಾಂಗ್ ನೇಮ್ ಏನು ಅನ್ನೋದನ್ನ ನೀವು ತಿಳ್ಕೊತಾ ಇದ್ರಿ. ಆದರೆ ನಾನೀಗ ತೋರಿಸೋ ಟ್ರಿಕ್ ಮುಖಾಂತರ ನೀವು ನಿಮ್ಮ ಮೊಬೈಲ್ಗೆ ಯಾವುದೊಂದು ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡದೆ ತುಂಬಾ ಸುಲಭವಾಗಿ ಸಾಂಗ್ ನೇಮ್ ಏನು ಅನ್ನೋದನ್ನ ನೀವು ತಿಳ್ಕೊಬೋದು. ಹೇಗೆಂದರೆ ಗೂಗಲ್ ಅಸಿಸ್ಟೆನ್ಸ್ನ ಓಪನ್ ಮಾಡ್ಕೊಳ್ಳಿ. ಎಲ್ಲರ ಮೊಬೈಲಲ್ಲೂ ಕೂಡ ಗೂಗಲ್ ಅಸಿಸ್ಟೆನ್ಸ್ನ ನೀಡಿರ್ತಾರೆ. ನೀವು ಗೂಗಲ್ ಅಸಿಸ್ಟೆಂಟ್ನ ಓಪನ್ ಮಾಡಿಕೊಂಡು ಅದರಲ್ಲಿ ವಾಟ್ ದಿ ಸಾಂಗ್ ಅಂತ ಒಂದು ಕಮೆಂಟ್ನ ಹೇಳಬೇಕಾಗುತ್ತೆ. ನೀವು ವಾಟ್ ದಿ ಸಾಂಗ್ ಅಂತ ಒಂದು ಕಮೆಂಟ್ನ ಹೇಳಿ, ಕಮೆಂಟ್ನ ನೀವು ಹೇಳಾದ್ಮೇಲೆ ಸಾಂಗ್ನ ಪ್ಲೇ ಮಾಡಿ. ಸಾಂಗ್ನ ನೀವು ಪ್ಲೇ ಮಾಡಾದ್ಮೇಲೆ ಗೂಗಲ್ ಅಸಿಸ್ಟೆಂಟ್ ಬಂದು ನೀವು ಪ್ಲೇ ಮಾಡಿರುವಂಥ ಸಾಂಗ್ನ ಅನಲೈಸ್ ಮಾಡ್ತಾ ಇರುತ್ತೆ. ಅನಲೈಸ್ ಮಾಡಾದ್ಮೇಲೆ ಸಾಂಗ್ ನೇಮ್ ಏನು ಅನ್ನೋದನ್ನ ನಿಮಗೆ ಈ ಗೂಗಲ್ ಅಸಿಸ್ಟೆಂಟ್ ನಿಮಗೆ ಫುಲ್ ಇನ್ಫಾರ್ಮೇಷನ್ನ ನೀಡ್ತಾ ಇರುತ್ತೆ. ಸಾಂಗ್ ಬಂದು ಎಲ್ಲೆಲ್ಲಿ ಅವೈಲೇಬಲ್ ಆಗಿದೆ, ಹಾಗೆ ಸಾಂಗ್ ನೇಮ್ ಏನು, ಅದರ ಫುಲ್ ಇನ್ಫಾರ್ಮೇಷನ್ನ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಬಂದು ನೀಡ್ತಾ ಇರುತ್ತೆ. ಅಥವಾ ಯಾರಿಗೆ ಗೂಗಲ್ ಅಸಿಸ್ಟೆಂಟ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ವೋ ಅಂಥವರು ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನಲ್ಲಿ ಗೂಗಲ್ನ ವಿಜೆಟ್ ಇರುತ್ತೆ. ಆ ವಿಜೆಟ್ ಪಕ್ಕದಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಐಕಾನ್ ಇರುತ್ತೆ. ವಾಯ್ಸ್ ಅಸಿಸ್ಟೆಂಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಕೆಳಗಡೆ ನಿಮಗೆ ವಾಟ್ ದಿ ಸಾಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ನ ಪ್ಲೇ ಮಾಡಿ. ಸಾಂಗ್ನ ನೀವು ಪ್ಲೇ ಮಾಡಿದ್ಮೇಲೆ ಗೂಗಲ್ ಅಸಿಸ್ಟೆಂಟ್ ಬಂದು ನೀವು ಪ್ಲೇ ಮಾಡಿರುವಂಥ ಸಾಂಗ್ನ ಅನಲೈಸ್ ಮಾಡುತ್ತೆ. ಅನಲೈಸ್ ಮಾಡಿದ್ಮೇಲೆ ಸಾಂಗ್ ನೇಮ್ ಏನು, ಹಾಗೆ ಸಾಂಗ್ ಬಂದು ಎಲ್ಲೆಲ್ಲಿ ಅವೈಲೇಬಲ್ ಆಗಿದೆ, ಹಾಗೆ ಅದರ ಫುಲ್ ಇನ್ಫಾರ್ಮೇಷನ್ ನಿಮಗೆ ನೀಡ್ತಾ ಇರುತ್ತೆ. ಈ ಟ್ರಿಕ್ನ ನೀವು ಬಳಸೋದ್ರಿಂದ ಯಾವುದೊಂದು ಮ್ಯೂಸಿಕ್ ಅನಲೈಸರ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವುದೊಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ದೇ ಗೂಗಲ್ ಮುಖಾಂತರ ಸಾಂಗ್ ನೇಮ್ ಏನು ಅನ್ನೋದನ್ನ ನೀವು ತಿಳ್ಕೊಬೋದು. 7ನೇ ಟ್ರಿಕ್ ಬಂದು ನೀವೀಗ ಕ್ರೋಮ್ ಬ್ರೌಸರ್ನಲ್ಲಿ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿರ್ತೀರಾ. ಆ ವೆಬ್ಸೈಟ್ ಬಂದು ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ. ಆ ವೆಬ್ಸೈಟ್ನಲ್ಲಿ ಇರುವಂಥ ಪ್ರತಿಯೊಂದು ವೆಬ್ ಪೇಜಸ್ಗಳನ್ನ ನೀವು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೋಬೇಕಂತೀರಾ. ಆಗ ನೀವು ಕ್ರೋಮ್ ಬ್ರೌಸರ್ನಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಶೇರ್ ಆಪ್ಷನ್ ಕಾಣಿಸ್ತಾ ಇರುತ್ತೆ. ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ ಕಾಣಿಸುತ್ತೆ. ನೀವು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮೇಲ್ಗಡೆ ನಿಮಗೆ ಸೇವ್ ಆಸ್ PDF ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಮೊದಲಿಗೆ ನಿಮಗೆ ಪ್ರಿಂಟ್ ಅಂತ ಕಾಣಿಸ್ತಾ ಇರುತ್ತೆ. ನೀವು ಸೇವ್ ಆಸ್ PDF ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೇವ್ ಆಸ್ PDF ಆಪ್ಷನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಪರ್ಟಿಕ್ಯುಲರ್ ವೆಬ್ಸೈಟ್ನಲ್ಲಿ ಇರುವಂಥ ಎಲ್ಲ ವೆಬ್ ಪೇಜಸ್ಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಎಲ್ಲ ವೆಬ್ ಪೇಜಸ್ ಕೂಡ ಇರುತ್ತೆ. ನೀವು ಇಲ್ಲಿರುವಂಥ ಎಲ್ಲ ವೆಬ್ ಪೇಜಸ್ಗಳನ್ನು ಡೌನ್ಲೋಡ್ ಮಾಡ್ಕೊಬೇಕಾಗಿದ್ರೆ ಮೇಲ್ಗಡೆ ನಿಮಗೆ ಸಣ್ಣದಾಗಿ PDF ಅಂತ ಒಂದು ಲೋಗೋ ಕಾಣಿಸ್ತಾ ಇರುತ್ತೆ, ಅಂದರೆ ಐಕಾನ್ ಕಾಣಿಸ್ತಾ ಇರುತ್ತೆ. ನೀವು PDF ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು PDF ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿರುವಂಥ ಎಲ್ಲ ವೆಬ್ ಪೇಜಸ್ಗಳನ್ನ ನೀವು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಕೊನೆಯ 8ನೇ ಟ್ರಿಕ್ಗೆ ಬರೋದಾದರೆ ಈ ರೀತಿ ಗೂಗಲ್ನಲ್ಲಿ ಹಲವಾರು ಫನ್ನಿ ಟ್ರಿಕ್ಸ್ಗಳಿದೆ. ವೆಬ್ ಪೇಜಸ್ಗಳು ರೊಟೇಟ್ ಆಗೋದಾಗಿರ್ಬೋದು, ವೆಬ್ ಪೇಜಸ್ಗಳು ಕ್ರಾಸ್ ಆಗಿ ಕಾಣಿಸೋದಾಗಿರ್ಬೋದು, ಗೂಗಲ್ನಲ್ಲಿ ಇರುವಂಥ ವರ್ಡ್ಗಳು ಬಂದು ಇಲ್ಲಿರುವಂಥ ಎಲ್ಲ ವರ್ಡ್ಸ್ಗಳನ್ನ ತಿಂದ್ಕೊಳ್ಳೋದಾಗಿರ್ಬೋದು, ಹಾಗೆ ಇನ್ನೂ ಹಲವಾರು ಟ್ರಿಕ್ಸ್ಗಳಿದೆ. ನೀವು ಕೂಡ ವೆಬ್ ಪೇಜಸ್ಗಳು ಬಂದು ರೊಟೇಟ್ ಆಗೋದಕ್ಕೆ ಮಾಡಬೇಕಂದ್ರೆ ಗೂಗಲ್ನಲ್ಲಿ ಡೂ ಎ ಬ್ಯಾರಲ್ ರೋಲ್ ಅಂತ ಸರ್ಚ್ ಮಾಡಿ. ನೀವು ಡೂ ಎ ಬ್ಯಾರಲ್ ರೋಲ್ ಅಂತ ಸರ್ಚ್ ಮಾಡಾದ್ಮೇಲೆ ವೆಬ್ ಪೇಜಸ್ಗಳು ಬಂದು ರೊಟೇಟ್ ಆಗ್ತಾ ಇರುತ್ತೆ. ನೀವು ಬೇಕಿದ್ರೆ ವೆಬ್ ಪೇಜಸ್ಗಳು ಬಂದು ಎಷ್ಟು ಸರಿ ರೊಟೇಟ್ ಆಗಬೇಕಂತ ನೀವು ಕೆಳಗಡೆ ಟೈಮಿಂಗ್ಸ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ನೀವು ASCII ಅಂತ ಸರ್ಚ್ ಮಾಡಿದಾಗ ವೆಬ್ ಪೇಜ್ ಬಂದು ಕ್ರಾಸ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನೀವು ಜರ್ಗ್ರಶ್ ಅಂತ ಸರ್ಚ್ ಮಾಡಿದಾಗ ಗೂಗಲ್ನಲ್ಲಿ ಇರುವಂಥ ವರ್ಡ್ ಬಂದು ಇಲ್ಲಿರುವಂಥ ಎಲ್ಲ ವರ್ಡ್ಸ್ಗಳನ್ನ ತಿನ್ಕೊಳ್ತಾ ಹೋಗ್ತಾ ಇರುತ್ತೆ. ಇದು ಬಂದು ನೋಡೋದಕ್ಕೆ ತುಂಬ ಫನ್ನಿಯಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನೀವು ಗೂಗಲ್ನಲ್ಲಿ ಗೂಗಲ್ ಇನ್ 1998 ಅಂತ ಸರ್ಚ್ ಮಾಡಿದಾಗ 1998ರಲ್ಲಿ ಗೂಗಲ್ನ ಸರ್ಚ್ ಇಂಜಿನ್ ಬಂದು ಹೇಗಿತ್ತೋ ಆ ಒಂದು ಸರ್ಚ್ ಇಂಜಿನ್ ಬಂದು ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇನ್ನೂ ಅನೇಕ ಗೂಗಲ್ನ ಫನ್ನಿ ಟ್ರಿಕ್ಸ್ಗಳಿದೆ. ಅವನ್ನೆಲ್ಲ ನಾನು ಮುಂದಿನ ಮೊಬೈಲ್ ಟಿಪ್ಸ್ ಆಗಿ ಟ್ರಿಕ್ಸ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇವಿಷ್ಟು ಮೊಬೈಲ್ನ 8 ಟ್ರಿಕ್ಸ್ಗಳು. ನಿಮ್ಗೆ ಇದೇ ರೀತಿ ಮೊಬೈಲ್ನ ಬಗ್ಗೆ ಹಲವಾರು ಟ್ರಿಕ್ಸ್ಗಳು ಬೇಕಾಗಿದ್ದರೆ ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಟ್ರಿಕ್ಸ್ಗಳೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.